ಈಗ ಅದಕ್ಕೆ ಮೇಲೆ ಫಸ್ಟ್ ಟೈಮ್ ಮಾತಾಡ್ತಾರೆ, ಮತ್ತೆ ನೀವು ಮಾತಾಡ್ತೀರಾ? ಇಲ್ಲ, ನಾನು ಮಾತಾಡ್ತೀನಿ. ಆದಷ್ಟು ಬೇಗ ಮುಗಿಸ್ಬೇಕು, ಯಾಕಂದ್ರೆ ಇಲ್ಲಿ ಬಹಳಷ್ಟು ಫಸ್ಟ್ ಟೈಮ್ ಇದ್ದೇ ಅವಕಾಶ ಕೊಡ್ತೇವೆ. ಅಧ್ಯಕ್ಷರೇ, ಕಾಯ್ತಾ ಇದ್ದೀನಿ. ಯಾವುದು ಮಾನ್ಯ ಅಧ್ಯಕ್ಷರೇ, ಆದಷ್ಟು ಬೇಗ ಮುಗಿಸ್ಬೇಕು. ಆದಷ್ಟು ಬೇಗನೆ ಆಗುದಿಲ್ಲ. ನಾ ಹೇಳಿದೆ 2 ಗಂಟೆ ಬೇಕಂತ. ಇಲ್ಲ, ನೀವು ನಾನು ಮುಗಿಸ್ತೇನೆ ಆಗದಿದ್ರೆ ಸಹಕಾರ ಕೊಡ್ಬೇಕು. ಇಲ್ಲ, ಆದಷ್ಟು ಬೇಗ ಮುಗಿಸಿ. ಉತ್ತರ ಕರ್ನಾಟಕದಾಗ ನೀವು ಹಿಂಗೆ ಮಾಡ್ಬೇಡ, ಅನ್ಯಾಯ ಮಾಡ್ಬೇಡ. ಏನಿಲ್ಲ, ಅದಕ್ಕೆ ಅದಾಗಿದೆ. ಬೆಲ್ಗಾಮ್ ಎಲ್ಲ ಮಾತಾಡಿದೆ ಉತ್ತರ ಕರ್ನಾಟಕದಲ್ಲಿ 20 ಸಚಿವರು ಇರಬೇಕು. 1, 2, 3, 4 ಸಚಿವರು ಇರ್ತಾರೆ. ಮಧ್ಯಾಹ್ನ ಅವ್ರಿಗೆ ಕರೆಸ್ರಿ ಸಚಿವರಿಗೆ. ಇಲ್ಲ, ನಿಮ್ದು ಇಲ್ಲಿ ಲಿಸ್ಟು ಈ ಸಭೆ ಮಾತಾಡ್ತೀರಾ, ಈಗೆಲ್ಲ ಮಾತಾಡ್ತೀರಾ? ನೀವು ಒಟ್ಟೆ ಎದುರಿಸ್ತಿರೋ ಎಲ್ಲರಿಗೂ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಸರ್ಕಾರದ 26-27ನೇ ಸಾಲಿನ ಬಜೆಟಿನ ವಿಶ್ಲೇಷಣೆ ಮಾಡಲಿಕ್ಕೆ, ರಾಜ್ಯದ ಭವಿಷ್ಯದ ಬಗ್ಗೆ ರೈತರು, ಕಾರ್ಮಿಕರು, ಯುವಕರು, ಯುವತಿಯರ ಬಗ್ಗೆ ಚಿಂತನೆ ಹಂಚಿಕೊಂಡು ರಾಜ್ಯ ಯಾವ ದಿಶೆಯಲ್ಲಿ ಮುಂದುವರಿಬೇಕು ಮಾಡಲಿಕ್ಕೆ, ಅದರ ವಿಶ್ಲೇಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ 17ನೇ ಬಜೆಟ್. ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಒಂದು ರೀತಿಯ ದಾಖಲೆ. ರಾಜಕೀಯ ಜೀವನದಲ್ಲಿ ಇರುವಂತ ಯಾರಾದರೂ ಕೂಡ ಇದು ಹೆಮ್ಮೆ ಪಡುವಂತದ್ದು ಹಾಗೂ ಗೌರವ ಪಡುವಂತ ಸಾಧನೆ. ಸಿದ್ದರಾಮಯ್ಯನವರಿಗೆ ನಾನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 17ನೇ ಬಜೆಟ್ ಮಂಡಿಸೋದು ಅವರ ಜೀವನದ ದೊಡ್ಡ ಒಂದು ಪೊಲಿಟಿಕಲ್ ಅಚೀವ್ಮೆಂಟ್. ಆದ್ರೆ ನಂದು ಪ್ರಶ್ನೆ ಅಂತಂದ್ರೆ, ಈ 17 ಬಜೆಟ್ ನಂತರ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಐತಿ? 17 ಬಜೆಟ್ಗಳನ್ನ ಕೊಟ್ಟಂತ ಕರ್ನಾಟಕದ ಈ ಸಿದ್ದರಾಮಯ್ಯನವರು ಕರ್ನಾಟಕವನ್ನು ಎಲ್ಲಿಗೆ, ಯಾವ ರೀತಿ, ಯಾವ ಸ್ಥಾನದಲ್ಲಿ ಇವತ್ತು ನಿಲ್ಲಿಸಿದಾರ, ಮುಂದೆ ಭವಿಷ್ಯ ಯಾವ ಕಡೆ ಒಯ್ತಾ ಇದಾರ ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಇದು ನಾವು ಸಂತೋಷ ಹಾಗೂ ಸೆಲೆಬ್ರೇಷನ್ ಮಾಡುವಂತ ವಿಷಯನೋ, ಅವರು 17 ಬಜೆಟ್ ಮಾಡಿದ್ದು, ಅಥವಾ ಹಂತಕ್ಕೆ ನಾವು ಇವತ್ತು ಬಂದು ಮುಟ್ಟಿದ್ದೇವೆ ಅಂತ ಹೇಳಿ ನಾವು ಇವತ್ತು ನೋಡುವಂತ ಸಮಯ ಬಂದಿದೆ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟಿನ ವಿಶ್ಲೇಷಣೆ ಮಾಡೋಕ್ಕಿಂತ ಮೊದಲು ನಾನು ಒಂದು ಘಟನೆ ಏನಾಗಿತ್ತು ಅದ್ರ ಬಗ್ಗೆ ಸದನದ ಗಮನ ಮತ್ತು ಅದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಸುಮಾರು ಒಂದು 6 ತಿಂಗಳಿಂದ ಹುಬ್ಬಳ್ಳಿಯಿಂದ ಬಿಜಾಪುರ ಕಡೆ ಹೊರಟಿದ್ದೆ. ಬಾಗಲಕೋಟೆ ಹತ್ರ ಸಂಜೆ ಸಮಯ ಆಗಿತ್ತು. ಚಾ ಕುಡಿಯೋಣ ಅಂತ ಹೇಳಿ ಒಂದು ಚಾ ಅಂಗಡಿಯಲ್ಲಿ ನಿಂತೆ ನಾನು. ಅಲ್ಲಿ ಒಂದು 4-5 ಜನ ರೈತರಿದ್ರು. ಇಳಿದು ಕೂಡ ನನ್ನ ಗುರುತು ಹಿಡಿದು ಬರ್ರಿ ಅಂತೇಳಿ ನನಗೂ ಕರೆದು ಅವ್ರ ಜೊತೆ ಕುಂಡ್ರಿಸ್ಕೊಂಡ್ರು. ಎಲ್ಲರೂ ಕೂಡಿ ಚಾ ಕುಡ್ಕೊಂತ ಕುಂತೀವಿ. ನಾನು ಕೇಳಿದೆ, ಅವರು ಯಾರ ಹೆಸರು ಏನಪ್ಪಾ ಅಂತೇಳಿ ಒಬ್ರು ಹಿರಿಯರಿದ್ರು, ವಯಸ್ಸಾದವ್ರು. ನಾನು ಕೇಳಿದೆ, ಮೇಟೆ ಅಂತ ಅಂದ್ಕೊಳ್ಳಿ ನಮ್ಮ MLA ಮೇಟೆ ಅವ್ರು ಏನಾಗ್ಬೇಕ್ರಿ ಅಂತ ಕೇಳಿದೆ. ಅವ್ರು ನಮ್ಗೆ ದೂರಿಂದ ಸಂಬಂಧ ಆಗ್ತಾರ್ರಿ ಅಂತ ಹೇಳಿದ್ರು ಅವ್ರು. ಅಂದ್ರೆ ಈಗೇನು ನಮ್ ತೀರ್ಕೊಂಡಾರಲ್ಲ ಮೇಟೆಯವರು, ಅವ್ರಿಗೆ ದೂರಿಂದ ಸಂಬಂಧ ಆಗ್ತಾರ ಅಂತ ಹೇಳಿದ್ರು. ಕೇಳಿದೆ, ಹೆಂಗೆ ಬೆಳೆ ಹೆಂಗೈತಿ, ಮಳೆ ಹೆಂಗೈತಿ, ಉತ್ಪನ್ನ ಹೆಂಗ? ಬಹಳ ಕೆಟ್ಟ ಐತ್ರಿ ನಮ್ಮ ಪರಿಸ್ಥಿತಿ, ಸಮಯ ಕೆಟ್ಟ, ಟೈಮ್ ಅದಾವ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಏನ್ ಮಾಡ್ಬೇಕಪ್ಪ ತಮ್ಮ, ಹಿಂಗ ಟೈಮ್ ಕೆಟ್ಟಿದ್ದಾಗ ಹೆಚ್ಚು ದುಡಿಬೇಕು ಅಂತ ಹೇಳಿದ್ರು. ಹೆಚ್ಚು ದುಡಿಬೇಕು, ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳಿದ್ರು. ನಾ ಹೇಳಿದ್ದೆ, ಏನ್ ಟೈಮ್ ಹೆಚ್ಚು ಕಡಿಮೆ ಆಗ್ತಿರ್ತಾವ, ಒಂದ್ ವರ್ಷ ಮಳೆ ಚಲೋ ಬರ್ತೈತಿ, ಒಂದ್ ವರ್ಷ ಹೆಚ್ಚು ಬರ್ತೈತಿ, ಒಂದ್ ವರ್ಷ ಕಡಿಮೆ ಬರ್ತೈತಿ, ಒಂದ್ಸತ್ತೆ ಬೆಳಿಗ್ಗೆ ರೇಟ್ ಸಿಗ್ತೈತಿ, ಇನ್ನೊಂದ್ಸತ್ತೆ ಸಿಗುದಿಲ್ಲ. ಯಾಕೆ ಭಾಳ ಚಿಂತೆ ಮಾಡ್ತೀರಿ? ವಯಸ್ಸಾಗೈತಿ, ತ್ರಾಸ ತಗೋಬೇಡ್ರಿ. ಏನ್ ಬ್ಯಾಂಕ್ದಾಗ ಈಗ ಆರಾಮಾಗಿ ಸಾಲ ಸಿಗ್ತೈತಿ, ಸಾಲ ತಗೊಂಡು ಆರಾಮಾಗಿರ್ರಿ, ಮತ್ತೆ ಮುಂದೆ ಚಲೋ ಟೈಮ್ ಬರ್ತೈತಿ ಅಂತ ಹೇಳಿದೆ. ಅವ್ರು ಹೇಳಿದ್ರ, ತಮ್ಮ ಸಾಲ ಮಾಡಿ ತುಪ್ಪ ತಿನ್ನಬಾರ್ದು, ಸಾಲ ಇಟ್ಟು ಹೋಗೋಂಗಿಲ್ಲ, ಹಂಗಾಗಿ ನಾನು ಖರ್ಚು ಕಡಿಮೆ ಮಾಡ್ತೀನಿ,
ನಾನು ದುಡ್ತಾ ಹೆಚ್ಚು ಮಾಡ್ತೇನೆ ಅಂತ ಗುಳಪ್ಪ ಮೆಟ್ಟಿಯವ್ರು ಹೇಳಿದರು. ನನಗದು ತಲೆಯಾಗ ಹೋತದು, ಹಿರಿಯ ಮನುಷ್ಯ ಎಷ್ಟು ಕರೆಕ್ಟ್ ಮಾತು ಹೇಳತ್ತಾನಲ್ಪ ಅಂತೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.